28ನೇ ತಾರೀಕಿನಿಂದ ಏನು ಪ್ರಾರಂಭ ಆಗ್ತಾಯಿದೆ. ಈಗಾಗಲೇ BJP ಮತ್ತು JDS ಪಕ್ಷಗಳ ಮೈತ್ರಿಯ ಒಂದು ಪ್ರಕ್ರಿಯೆಗಳು ಈಗಾಗಲೇ ಪ್ರಾರಂಭ ಆಗಿರ್ತಕ್ಕಂಥದ್ದು ಅಧಿಕೃತವಾಗಿ ಬೇರೆ. ಚುನಾವಣೆಯ ಹಿನ್ನೆಲೆಯಲ್ಲಿ ಪ್ರಥಮವಾಗಿ ಮೈಸೂರು ನಗರ, ಅದರಲ್ಲೂ ವಿಶೇಷವಾಗಿ ತಾಯಿ ಚಾಮುಂಡೇಶ್ವರಿ ತಾಯಿಯ ಸನ್ನಿಧಾನದಲ್ಲಿ ಈ ಒಂದು ಮೈತ್ರಿಯ 28ಕ್ಕೆ 28 ಕ್ಷೇತ್ರಗಳಲ್ಲಿ ಗೆಲ್ತಕ್ಕಂಥ ಪ್ರಥಮ ಸಭೆ ಇವತ್ತು ಚಾಮುಂಡೇಶ್ವರಿ ತಾಯಿಗೆ ನಮ್ಮ ಅನುಗ್ರಹವನ್ನು ಬೇಡಿ ಆ ತಾಯಿಯ ಆಶೀರ್ವಾದದೊಂದಿಗೆ ಇಲ್ಲಿಂದಲೇ ಪ್ರಾರಂಭ ಮಾಡ್ತಾ ಇದ್ದೇವೆ. ಎರಡೂ ಪಕ್ಷಗಳ ಕಾರ್ಯಕರ್ತರುಗಳ ಒಂದು ಸಮ್ಮಿಲನ, ಯಾವುದೇ ರೀತಿಯ ವಿಶ್ವಾಸದ ಕೊರತೆ ಇಲ್ಲದೆ ಕೆಳ ಹಂತದ ಕಾರ್ಯಕರ್ತರಿಂದ ನಾಯಕರ ಹಂತದವರೆಗೂ ಒಟ್ಟಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಒಂದು ದಿಕ್ಸೂಚಿ ಇವತ್ತು ಇಲ್ಲಿಂದ ಇಡೀ 28 ಲೋಕಸಭಾ ಕ್ಷೇತ್ರಗಳಿಗೆ ಹೋಗ್ತಾ ಇದೆ. ಅದರಿಂದ ಇವತ್ತು ಪ್ರಥಮ ಸಭೆ ನಮಗೆ ಮೊದಲಿಂದಲೂ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಆಗಬೇಕು ಅಂತಕ್ಕಂಥದ್ದು ಮೊದಲಿಂದಲೂ ನಾವೇನು ನಡೆಸ್ಕೊಂಬಂದಿದ್ದೇವೆ, ಅದು ಮುಂದುವರಿಸಿದ್ದೇವೆ. ನಿಮ್ಮಿಬ್ಬರ ಏನು ಮೈತ್ರಿ ಇದೆ, ಮೈತ್ರಿಯೇ ನಮಗೆ ವರದಾನ ಆಗುತ್ತೆ ಅಂತ ಸಿದ್ದರಾಮಯ್ಯನವರು ಇವತ್ತು ಪುನರುಚ್ಚಾರ ಮಾಡಿದ್ದಾರೆ. ಅವರು ಇರಲಿ, ಅದೇ ವರದಾನದಲ್ಲಿ ಗುಂಗಲ್ಲೇ ಇರಲಿ. ಅವರ ವರದಾನ ಏನಾಗುತ್ತೆ ನಾಡಿನ ಜನತೆ ಬಹುಶಃ ಏಪ್ರಿಲ್ 26ನೇ ತಾರೀಕಿನ ಮತದಾನ ಇದೆಯಲ್ಲ, ವರದಾನ ಮೈತ್ರಿ ಪಕ್ಷಗಳಿಗೂ ಸಿದ್ದರಾಮಯ್ಯನವ್ರಿಗೂ ಅಂತಕ್ಕಂಥ ವ್ಯಂಗ್ಯ ಮಾಡ್ತಾ ಇದ್ದಾರೆ ಸರ್. ಮಂಡ್ಯ ಸ್ಪರ್ಧೆ ಬಗ್ಗೆ ವ್ಯಂಗ್ಯ ಮಾಡಿದ್ದಾರೆ ಸರ್. ಮಗನ್ನೇ ಗೆಲ್ಸ್ಕೊಳಕ್ಕಾಗ್ಲಿಲ್ಲ, ಇನ್ನು ಅಪ್ಪ ಗೆಲ್ತಾರ ಅಲ್ಲಿ? ಅಲ್ಲ, ಅವರು ಭವಿಷ್ಯ ನುಡಿದಿದ್ದಾರೆ, ಖಂಡಿತವಾಗ್ಲೂ ಅವರಲ್ಲಿ ಸೋಲ್ತಾರೆ ಅಂತ ಹೇಳಿದ್ದಾರೆ. ಜೊತೆಗೆ ಮಂಡ್ಯಗೆ ನೀವು ಹೊರಗಿನವರು ಅನ್ನೋದನ್ನ ಅವ್ರು ಪ್ಲೇ ಮಾಡ್ತಾ ಇದ್ದಾರೆ. ಅವರು ಹೊರಗೋ ಒಳಗೋ ಅದು ಏನು ಬೇಕೋ ಪ್ಲೇ ಅವ್ರು ಮಾಡ್ಕೊಳ್ಳಿ. ಅಲ್ಲಿಯ ಕಾರ್ಯಕರ್ತರುಗಳು ಜನತೆ ಬಯಸಿದ್ದಾರೆ. ನಾನು ಕನ್ನಡಿಗ, ಅದರಲ್ಲೂ ವಿಶೇಷವಾಗಿ ನನಗೆ ಈ ಒಂದು ಭೂಮಿಗೆ ಜನ್ಮ ತಾಳಿರ್ತಕ್ಕಂಥದ್ದು ಹಾಸನ ಜಿಲ್ಲೆ ಆದರೂ ರಾಜಕೀಯವಾಗಿ ಜನ್ಮ ಕೊಟ್ಟಂಥವರು ರಾಮನಗರ ಜಿಲ್ಲೆ. ಮತ್ತು ಮುಂದೆ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಪ್ರಗತಿಯನ್ನು ಕಾಣಬೇಕಾದ್ರೆ ನನಗೆ ಶಕ್ತಿ ತುಂಬಿರ್ತಕ್ಕಂಥವ್ರು ಮಂಡ್ಯ ಜಿಲ್ಲೆ ಇರ್ಬೋದು, ಮೈಸೂರು ಜಿಲ್ಲೆ ಇರ್ಬೋದು. ಆ ಕಾರ್ಯಕರ್ತರು ಜನತೆಯ ವಿಶ್ವಾಸವನ್ನು ಅವ್ರು ನಮ್ಮ ಜೊತೆಯಲ್ಲಿದ್ದೇ ನಾನು ಗೆಲ್ಲಿಸ್ಕೊಳ್ಳೋಕ್ಕಾಗಲಿಲ್ಲ ಅಲ್ವೇ. ಈಗ ನಾನು ಅವ್ರಿಗೆ ಕೇಳ್ತೀನಿ, ರಾಜ್ಯದಲ್ಲಿ 5 ವರ್ಷ ಮುಖ್ಯಮಂತ್ರಿಯಾಗಿ ಈ ಜಿಲ್ಲೆಯಲ್ಲಿ ನಿಮ್ಮ ರಾಜಕೀಯ ಜೀವನ ಏನು ಪ್ರಾರಂಭ ಮಾಡಿದ್ರಿ, ಇಲ್ಲೇ ನೀವು ಸೋತಿರ್ತಕ್ಕಂಥದ್ದು ನಿದರ್ಶನ ಇದೆ. ನೀವೇ ಗೆಲ್ಲಕ್ಕಾಗಿಲ್ಲ, ಇನ್ನು ನಾನು ನನ್ನ ಮಗನ ಗೆಲ್ಲಿಸ್ಕೊಳ್ಳಿಲ್ಲ ಅಂತಕ್ಕಂಥ ಈ ಕೋಕದ ಮಾತಿದೆಯಲ್ಲ, ಯಾವುದೇ ಕಾರಣಕ್ಕೂ ನೀವು ಗೆಲ್ಲಲ್ಲ ಅಂತ ಭವಿಷ್ಯ ನುಡಿತಾರೆ. ಏನು ಯಾವಾಗ ಜ್ಯೋತಿಷಿದ್ದಾರಾದ್ರು ಅವರು? ಜ್ಯೋತಿಷ್ಯ ಯಾವಾಗ ಕಲ್ತ್ಕೊಂಡಿದ್ದಾರೆ? ನಾನು ಗೆಲ್ಲಲ್ಲ ಅಂತಕ್ಕಂಥ ಭವಿಷ್ಯ ನುಡಿಲಿಕ್ಕೆ ಮೊದಲು ನಾನು ಮಂಡ್ಯದಲ್ಲಿ ಗೆಲ್ತೀನೋ ಇಲ್ವೋ ಜನ ತೀರ್ಮಾನ ಮಾಡ್ತಾರೆ.